I'm in conversation with the one and only Srinath Ji. ರೈಟ್ ಸರ್, SJP ಈ ಪೀರಿಯಡ್ ಮುಗಿಯುತ್ತೆ, ನಂತರ ನೀವು ರಂಗಭೂಮಿಗೆ ಪ್ರಭಾತ್ ಕಲಾವಿದ್ರ ಮೂಲಕ ಎಂಟರ್ ಆಗ್ತೀರಾ ಅಂತ ಕೇಳ್ಪಟ್ವಿ. ಅದು ರಂಗಭೂಮಿ ನಾವು ಈವನ್ ಪಾಲಿಟೆಕ್ನಿಕ್ ಸೇರಕ್ಕೆ ಮುಂಚೆಯಿಂದ ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಚಿಕ್ಕ ವಯಸ್ಸಿಂದ ಒಲವಿತ್ತು, ಸೈಡ್ ಬೈ ಸೈಡ್ ನಡೀತಾ ಇತ್ತು. ಆ್ಯಂಡ್ ನ್ಯಾಷನಲ್ ಕಾಲೇಜ್ ಹಿಸ್ಟಾನಿಕ್ ಕ್ಲಬ್ಬಲ್ಲಿ ನಾಟಕ ಆಡ್ತಾ ಇದ್ದು. ನಾಣಿಯವರು, ನಾರಾಯಣ ರಾವ್ ಅಂತ ಮೇಷ್ಟ್ರು, ಇವರೆಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಎಲ್ಲ ಮಾಡ್ತಾಯಿದ್ರು. ನಮ್ಮಪ್ಪ ಪಾಲಿಟೆಕ್ನಿಕ್ಗೆ ಬಂದರು. ನೋಡಪ್ಪ SKHR ಅಂತ ಒಬ್ಬರು ಡೈರೆಕ್ಟರ್ ಬಂದಿದ್ದಾರೆ, ಅವ್ರು ನೋಡ್ಬೇಕಂತ ಏನು ಬ್ರರ್ ಅಂತ ಓಡಿದೆ. ನನ್ನ ಮಗ ಅಂದರು. ಅಂತ ನೋಡಿದ್ರು. ಸಿನಿಮಾ ಮಾಡ್ತೀಯಪ್ಪ ಅಂದರು. ಹೀರೋ ರೋಲ್ ಕೊಡ್ತೀರಾ ಅಂದರು. ಹೀರೋ ರೋಲ್ ಕೊಡ್ತೇವೆ, ಸರಿ ಹೇಳಿ ಕಳಿಸ್ತೀನಿ ಹೋಗೋದು ಅಷ್ಟೇ. ಹೇಳಿ ಕಳ್ಸೋದ್ರ ಮೇಲೆ ನಮಗೆ ಗೊತ್ತಲ್ಲ, ಇನ್ನಿಲ್ಲ ಅಂತ ಹೇಳ್ತಾ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಕಳಿಸಿ ನಮ್ಮಪ್ಪನ ಕಳಿಸಿದ್ರು. ಹೀರೋ ನಿಮ್ಮ ಮಗನೇ ಕರ್ಕೊಂಬನ್ನಿ ಅಂತ. ನಮ್ಮಪ್ಪಗೆ ಒಂಥರ ಖುಷಿ ಅಲ್ಲ, ಮಗ ಆಸೆ ಪಟ್ಟಿದ್ದು. ಆವಾಗಲಿಂದ ಓಡೋದು ಗೀಡೋದು ಎಲ್ಲ ಜ್ಞಾಪಕ ಬಂದು ಹೀರೋ ನೀನು ಮಾಡ್ತಾನಂತೆ ಬಾರೋ ಅಂದರು. ಅದಕ್ಕೆ ಹೋದೆ. ಅವರು ಆಶೀರ್ವಾದ ಮಾಡಿ ನೀನು ಸೆಲೆಕ್ಟ್ ಮಾಡಿದ್ದೀನಿ ಅಂದರು. ನಾರಾಯಣ ಸ್ವಾಮಿ ಅಂತ ಎಲ್ಲ ಆಯಿತು. ಮುಹೂರ್ತ ಇದೆ ಅಂತ ಹೇಳ್ತಾರೆ. ನನಗೆ ಒಂದೇ ಒಂದು ಆಸೆ ಇತ್ತು, ಸಿನಿಮಾ. ನಾರಾಯಣ ಸ್ವಾಮಿ ಅಂತ ನನ್ನ ಹೆಸರಿದೆ, ಹೆಸರು ಚೇಂಜ್ ಮಾಡ್ಕೋಬೋದಲ್ಲ. ಈ ಒಳ್ಳೆ ಹೆಸರು, ಒಂದು ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಿದ್ದೀನಿ, ಹೇಳೋದು ಹಾಗೆ. ನೆಕ್ಸ್ಟ್ ಡೇ ಮುಹೂರ್ತ ದಿವಸ ಮೇಕಪ್ ಎಲ್ಲ ಹೇಳಿದೆ. ನಿನ್ನ ಹೆಸರು ಶ್ರೀನಾಥ್ ಅಂದರು. ಹಾಂ ಮಿಸ್ಟರ್ ಅಂದೆ. ಅಲ್ಲ, ಒಂದು ಬೇರೆ ಎಲ್ಲ ನೋಡಿದ್ದೀನಿ, ಒಳ್ಳೆ ಹೆಸರು ಇಟ್ಟಿದ್ದೀನಿ, ಸಂತೋಷ ಪಡೋದು. ಸಂತೋಷ ನೀನು ಇಲ್ಲ ನೋಡಿ ಎಲ್ಲ ಓಡೋಡ್ಸ್ಬಿಡ್ತಾವಂತ. ಆದರೆ ನಾನು ಇಟ್ಕೋಬೇಕು ಅಂತ ಇದ್ದಿದ್ದು ಗೌತಮ್ ಅಂತ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಓಕೆ, ಅದೇನೋ ಒಂಥರ ಗೌತಮ್ ಅಂತ ಇಟ್ಕೋಬೇಕು ಅಂತ. ಶ್ರೀನಾಥ್ ಆದ್ರಿ, ಅದೇ ನಮ್ಮ ಪ್ರಣಯರಾಜ ಆದ್ರಿ. ಒಳ್ಳೇದಂತ ಮೇಸಿಟ್ರು, ಒಳ್ಳೇದೇ ಇಟ್ಟರಲ್ಲ ಅಷ್ಟಲ್ಲ. ರೈಟ್, ನಿಮ್ಮ ಪ್ರಭಾತ್ ಕಲಾವಿದರು ಆ ದಿನಗಳನ್ನ ನೆನೆಸುತ್ತೆ ನಮ್ಮ ವೀಕೆಂಡ್ ಟೆಂಟ್ ನೋಡಿ. ನಮಸ್ಕಾರ. ನಮ್ಮ ತಂದೆಯವರು ಅವರು ನಾಟಕ ಮಾಡ್ತಿದ್ದಾಗ ನ್ಯಾಷನಲ್ ಮಿಡ್ಲ್ ಸ್ಕೂಲ್ನಲ್ಲಿ ಬಂದು ನಿಮ್ಮ ಅಭಿನಯ ಅವೆಲ್ಲ ನೋಡಿ ಮೆಚ್ಚಿ ನಿಮಗೆ ಪಾತ್ರಗಳನ್ನ ಕೊಟ್ಟರು. ಸಾಮಾನ್ಯವಾಗಿ ಪೌರಾಣಿಕ ನಾಟಕಗಳೇ ಆಡ್ತಾ ಇದ್ದು, ಅದರಲ್ಲಿ ನಿನ್ನ ಮತ್ತು CR ಸಿಂಹ ಇವರ ಪಾತ್ರಗಳನ್ನ ಅವರು ಬಹಳ ಮೆಚ್ಚಿಕೊಂಡು ಅನೇಕ ಪಾತ್ರಗಳನ್ನ ನಿಮಗೆ ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ರು. ವಿಜಯೋತ್ಸವ ನಾಟಕದಲ್ಲಿ ಕೀಚಕನ ಪಾತ್ರನ ನಿಮ್ಮಣ್ಣ CR ಸಿಂಹ ಮಾಡ್ತಾ ಇದ್ರು. ನೀನು ಇದು ಉತ್ತಮಕುಮಾರ ಪಾತ್ರನ ಮಾಡ್ತಾ ಇದ್ದಿ. ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಅಣ್ಣ ಅವತ್ತು ಬರೋಕ್ಕಾಗಲಿಲ್ಲ. ಅವತ್ತು ಆ ಪಾತ್ರನ ನೀನೇ ಮಾಡಿದಿ. 2 ಪಾತ್ರನೂ ಒಬ್ಬನೇ ಮಾಡಿದ್ದಾನೆ ಅಂತ ಹೇಳಿದಾಗ ಜನ ಎಲ್ಲ ನಿಂತ್ಕೊಂಡು 5 ನಿಮಿಷ ಕ್ಲಾಪ್ಸ್ ಹೊಡೆದ್ರು. ಅವತ್ತು MS ರಾಮಯ್ಯ ಅವರು ಬೇರೆ ಬೇರೆ ಪಾತ್ರನೂ ಒಂದೇ ನಾಟಕದಲ್ಲಿ ಒಂದೇ ದಿವಸ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತೇಳಿ ಬಂದು ತುಂಬ ಹೊಗಳಿದ್ರು. 500 ರೂಪಾಯಿ ಕೊಡ್ತೀನಿ, ಗುರುಗಳನ್ನ ಯಾವತ್ತೂ ಬಿಡಬೇಡ, ಗುರುಗಳನ್ನ ಎಲ್ಲಿವರೆಗೂ ನೀನು ಅವ್ರನ್ನ ಗುರುಗಳು ಅಂತ ಅಂದ್ಕೊಂಡಿರ್ತೀಯೋ ಅಲ್ಲಿವರೆಗೂ ನೀನು ಮುಂದೆ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನಾಟಕದ ಬಗ್ಗೆ ಮಾತಾಡಿದ್ರೆ ನಮಗೆಲ್ಲ ನೆನಪಾಗೋದು CR ಸಿಂಹ ಅವರು. ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿಂದ ನೀವು ಈ ರಂಗಕ್ಕೆ ಬರಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಅಣ್ಣ ಅಂತ. ಅಣ್ಣನೇ. ವಾಟ್ ಯು ರಿಮೆಂಬರ್ ಅಬೌಟ್ ಹಿಮ್? ಅವನು he was everything to me. He was a friend, he was a guide, he was an enemy, he is my role model, he is my mother, he is my father, he is everything to me. ಸ್ಟೇಜ್ ಮೇಲೆ ಸಿಂಹಾನೆ ಅವನು ಎಂತೆಂಥ ಪ್ರಯತ್ನ ಮಾಡಿದ್ದಾನೆ. ಅಂಡ್ ಹಿ ಈಸ್ ಎ ರೈಟರ್, ಹಿ ಈಸ್ ಎ ಪೋಯೆಟ್, ಡೈರೆಕ್ಟರ್, ಎವ್ರಿಥಿಂಗ್. ಅವನು ಸರ್ವಸ್ವ ಆಗಿದ್ದಪ್ಪ, ಸರ್ವಸ್ವ. ಅವನು 72 ವರ್ಷದಲ್ಲಿ ಆ ಥರ ಏನಿತ್ತು ಅವನು ಹೋಗೋಕ್ಕೆ. ಹೊರಟ್ಬಿಟ್ಟ ಇಲ್ಲ, ಅವನು ಇರಬೇಕಾಯ್ತು. ನಮಸ್ಕಾರ. ಪ್ಲೀಸ್ ಕಮ್. ಹಲೋ. ಆಯ್ ನಮ್ಮ ಅತ್ತಿಗೆಮ್ಮ, ನಮ್ಮ ಅಣ್ಣನ ಅರ್ಧಾಂಗಿ. ಅದಕ್ಕೆ ಮುಂಚೆ ನನ್ನ ಕಸಿನ್, ನಮ್ಮ ಸೋದರಮಾವನ ಮಗಳು. ನಮ್ಮ ಸೋದರಮಾವನ ಮಗಳು. ಸಿಂಹಂಗೆ ಶ್ರೀನಾಥ್ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವನ ಬಗ್ಗೆ ಯಾರು ಏನು ಮಾತಾಡಬಾರ್ದು. ಅವನದು ಫಸ್ಟ್ ಪಿಕ್ಚರ್ ಪೋಸ್ಟರ್, ಆ ಪೋಸ್ಟರು ಅಲ್ಲೆಲ್ಲ ಕಡೆ ಗೊಡೆಲಿ ಮೆಜೆಸ್ಟಿಕ್ ಎಲ್ಲ ಇತ್ತು. ಹಿಂಗೆ ನೋಡ್ತಾ ನಿಂತಿದ್ದಾರೆ ಪೋಸ್ಟರ್ನ. ಅವಾಗ ಬಸ್ನವನು ಏನೋ ನೋಡ್ತಾ ನಿಂತಿದ್ಯಾ, ಹೋಗ ಆಚೆಗೆ, ಸಾತೋಗ್ಬಿಡ್ತೀಯ ಅಲ್ಲಿ ನಿಂತಿದ್ರೆ ಅಂದ್ರಂತೆ.